ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗುತ್ತೆ. ಗಮನಿಸ್ತಾ ಹೋಗೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಿದೆ. ವಿವಿಧ ಯೋಜನೆಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ 136 ಸಿಗ್ನಲ್ಗಳ ಉನ್ನತೀಕರಣ ಸೇರಿದಂತೆ ಹಲವಾರು ಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿ ಅದಕ್ಕೆ ಅನುಮೋದನೆಯನ್ನು ನೀಡುವಂತ ನಿರ್ಧಾರಕ್ಕೂ ಕೂಡ ಇಲ್ಲಿ ಸಚಿವಾಲಯ ಬರಲಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತ ಮಾಹಿತಿ. ಉಚಿತ ರೋಗ ಪತ್ತೆ ಔಷಧ ವಿತರಣೆ ಯೋಜನೆಯಲ್ಲಿ ಎಕ್ಸ್ರೇ ಫಿಲ್ಮ್ ಖರೀದಿಗೆ 50.15 ಕೋಟಿ ರೂಪಾಯಿ, ಬೆಂಗಳೂರಿನ 136 ಸಿಗ್ನಲ್ಗಳ ಉನ್ನತೀಕರಣ, ಹೀಗೆ ಬೇರೆ ಬೇರೆ ಯೋಜನೆಯ ಬಗ್ಗೆ ಚರ್ಚೆಯನ್ನ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ನಡೆಸಲಾಗುತ್ತೆ. ಹಾಗೆಯೇ 29 ಸ್ಥಳಗಳಲ್ಲಿ ಬೇರೆ ರೀತಿಯಾದಂಥ ವ್ಯವಸ್ಥೆಗಳ ಪ್ಲಾನ್ಗೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ನಡೆಸೋಕ್ಕೂ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕಾನೂನು ಮತ್ತು ನೀತಿ 2023ಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗುತ್ತಾ ಎನ್ನುವಂಥ ಪ್ರಶ್ನೆ ಇದೆ. ಕರ್ನಾಟಕ ಸಾಮಾನ್ಯ ಸೇವೆ PU ಮಂಡಳಿ ಹಾಗೆಯೇ ನೇಮಕಾತಿ ಇದರ ತಿದ್ದುಪಡಿ ನಿಯಮಗಳಿಗೆ ಒಪ್ಪಿಗೆಯನ್ನು ಸೂಚಿಸುವಂಥ ನಿರ್ಧಾರಕ್ಕೆ ಅನುಮೋದನೆ ಸಿಗುತ್ತಾ ಸಚಿವ ಸಂಪುಟದಲ್ಲಿ ಕಾದು ನೋಡಬೇಕಾಗುತ್ತೆ. 8 ಜಿಲ್ಲೆಗಳ 11 ಬುಡಕಟ್ಟು ಸಮುದಾಯಗಳಿಗೆ 12 ತಿಂಗಳು ಪೌಷ್ಟಿಕ ಆಹಾರ ಸರಬರಾಜಿಗೆ 120 ಕೋಟಿ ರೂಪಾಯಿ ಮೀಸಲಿಡುವಂಥ ಸಂಬಂಧ ಚರ್ಚೆಯನ್ನು ಕೂಡ ಅಧಿಕಾರಿಗಳು ಹಾಗೆಯೇ ಸಚಿವರು ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಸದ್ಯಕ್ಕೆ ಆರಂಭ ಆಗಿರುವಂಥದ್ದು. CM ಸಿದ್ದರಾಮಯ್ಯ ಹಾಗೆಯೇ ಅವರ ಸಚಿವ ಸಂಪುಟದ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಯೋಜನೆಗಳಿಗೆ ಸಚಿವ ಸಂಪುಟದ ಅನುಮೋದನೆ ಹಾಗೆಯೇ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಸದ್ಯ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವೆಲ್ಲ ವಿಚಾರಗಳ ಕುರಿತು ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಬಹುದು? ಸಚಿವ ಸಂಪುಟ ಸಭೆ ಆರಂಭವಾಗಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಸುಮಾರು 15 ಹೆಚ್ಚು ಸಬ್ಜೆಕ್ಟ್ಗಳು ಇಂದಿನ ಸಚಿವ ಸಂಪುಟ ಸಭೆ ಮುಂದಿದೆ. ವಿಶೇಷವಾಗಿ ಈ ಒಂದು ಕೋವಿಡ್ ಸಂಬಂಧಪಟ್ಟಂತೆ ಸಬ್ ಕಮಿಟಿ ರಚನೆ ಮಾಡುವಂತದ್ದು ಮತ್ತು ಕೋವಿಡ್ಗೆ ಅಗತ್ಯ ಇರುವಂತಹ ಅನುದಾನ ಏನಂತಂದ್ರೆ ಔಷಧಿ ಖರೀದಿ ಇರ್ಬೋದು, PPE ಕಿಟ್ ಇರ್ಬೋದು ಮತ್ತು RT-PCR ಟೆಸ್ಟ್ಗಳಿರ್ಬೋದು ಮತ್ತೆ ಬೇರೆ ಬೇರೆ ಪ್ರತಿಯೊಂದು ಯಾವ್ದೆಲ್ಲ ಉಪಕರಣಗಳನ್ನ ಖರೀದಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿದೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ರಾಜ್ಯದಲ್ಲಿ ಸುಮಾರು 3.5 ಲಕ್ಷ ಈ RT-PCR ಟೆಸ್ಟಿಂಗ್ ಕಿಟ್ಗಳಿದೆ. ಅದಕ್ಕಿಂತ ಇನ್ನು ಬೇರೆ ಬೇರೆ ಟೆಸ್ಟಿಂಗ್ ಕಿಟ್ಗಳನ್ನ ಅಗತ್ಯತೆ ಇರುವಂತದ್ದು ಮತ್ತು ಅದೇ ರೀತಿ ಈ ಒಂದು ಜಿನೋಮ್ ಸೀಕ್ವೆನ್ಸ್ ಟೆಸ್ಟಿಂಗ್ ಕಿಟ್ಗಳ ಬಗ್ಗೆನೂ ಸಹ ಒಂದಷ್ಟು ಹೆಚ್ಚುವರಿ ಖರೀದಿ ಮಾಡಬೇಕು ಅಂತ ತೀರ್ಮಾನವನ್ನ ಸರ್ಕಾರ ಈ ಸಚಿವ ಸಂಪುಟ ಸಭೆ ತಂದಿದೆ. ಹಾಗಾಗಿ ಅಗತ್ಯ ಇರುವಂತಹ ಈ ಒಂದು ಔಷಧಿಗಳು ಉಪಕರಣಗಳ ಖರೀದಿ ಬಗ್ಗೆ ಪ್ರಸ್ತಾವನೆ ಬಗ್ಗೆ ಸಲ್ಲಿಸುವಂತಹ ಒಂದು ತೀರ್ಮಾನವನ್ನ ಇಂದಿನ ಸಭೆಯಲ್ಲಿ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಸಚಿವ ಸಂಪುಟದಲ್ಲಿ ಉಪಸಮಿತಿ ರಚನೆ ಮಾಡಲಾಗ್ತದೆ. ಅದರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಒಂದು 5ಕ್ಕೂ ಹೆಚ್ಚು ಜನ ಸಚಿವರ ಒಳಗೊಂಡಂತ ಈ ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತಾರೆ. ಅದು ಕೋವಿಡ್ ಸಂಬಂಧಪಟ್ಟಂತೆ ದಿನನಿತ್ಯ ಅಂದ್ರೆ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಂದ್ಸಲ ಸಭೆಯನ್ನು ಸೇರಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಅಥವಾ ಏನೆಲ್ಲ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಮೇಲೆ ತೀರ್ಮಾನ ಕೈಗೊಡುತ್ತೆ. ಅಗತ್ಯದ ಔಷಧಿ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು ಅಥವಾ ಬೆಡ್ಗಳಿರ್ಬೋದು ಅಥವಾ ಹಾಸ್ಪಿಟಲ್ನ ಮೇಕ್ ಶಿಫ್ಟ್ ಹಾಸ್ಪಿಟಲ್ಗಳನ್ನ ಕ್ರಿಯೇಟ್ ಮಾಡೋದಿರ್ಬೋದು ಅಥವಾ ವಾರ್ಡ್ಗಳನ್ನ ಮಾಡೋದಿರ್ಬೋದು, ಇವೆಲ್ಲದ್ರ ಬಗ್ಗೆನೂ ಸಹ ಆ ಒಂದು ಸಮಿತಿ ತೀರ್ಮಾನ ಕೈಗೊಳ್ಳುತ್ತೆ. ಇನ್ನು ಅದನ್ನು ಹೊರತುಪಡಿಸಂತೆ ರಾಷ್ಟ್ರೀಯ ಉಚಿತ ಆರೋಗ್ಯ ಪತ್ತೆ ಯೋಜನೆಯಲ್ಲಿ ಕಂಪ್ಯೂಟರ್ ಇರ್ಬೋದು ಮತ್ತು ರೇಡಿಯೋಗ್ರಫಿ ಸಿಸ್ಟಮ್ಗಳನ್ನ ಖರೀದಿ ಮಾಡ್ಲಿಕ್ಕೆ 50 ಕೋಟಿ ರೂಪಾಯಿ ಯೋಜನೆಗಳಿಗೆ ಒಂದು ಸಚಿವ ಸಂಪುಟ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ. ಬೆಂಗಳೂರಿನಲ್ಲಿ ನಗರದಲ್ಲಿ 136 ಸಂಚಾರಿ ಸಿಗ್ನಲ್ಗಳನ್ನ ಅದನ್ನ ಉನ್ನತೀಕರಿಸಲು ಈಗಾಗಲೇ ಅಡಾಪ್ಟಿವ್ ಸಿಸ್ಟಮ್ ನಲ್ಲಿ ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸಿಂಕ್ರೊನೈಸೇಷನ್ ಮತ್ತು ಈ ತರ ಹೊಸ ಅಡಾಪ್ಟಿವ್ ಸಿಸ್ಟಮ್ ನಲ್ಲಿ 29 ಹೊಸ ಸ್ಥಳಗಳಲ್ಲಿ ಈ ಒಂದು ಸಿಗ್ನಲ್ ಗಳನ್ನ ಅಳವಡಿಸಲಿಕ್ಕೆ ಸುಮಾರು 58 ಕೋಟಿ ರೂಪಾಯಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಎಂದು ಸಚಿವ ಸಂಪುಟ ನೀಡುವಂತಹ ಸಾಧ್ಯತೆ. ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 449 ಸಿಬ್ಬಂದಿಗಳನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಇಂದು ಸಚಿವ ಸಂಪುಟ ಸಭೆ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಸುಮಾರು 11,30,00,000 ರೂಪಾಯಿ ಮೊತ್ತದ ಆಡಳಿತಾತ್ಮಕ ಅನುಮೋದನೆ ಇಂದು ಸಚಿವ ಸಂಪುಟ ಸಭೆ ನೀಡುವಂತ ಸಾಧ್ಯತೆ ಇದೆ. ಕಾನೂನು ಮತ್ತು ನ್ಯಾಯ ಇಲಾಖೆ ಪ್ರಕಾರ ಕಾನೂನು ಮತ್ತು ನೀತಿಯ ಸುಮಾರು 2023ರ ನೀತಿಗೆ
ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುತ್ತೆ. 2023ರಿಂದ 28ರವರೆಗೆ 5 ವರ್ಷಗಳ ಅವಧಿಯ ಇದು ನೀತಿ. ಈ ರಾಜ್ಯ ಸರ್ಕಾರದ ಯಾವೆಲ್ಲ ನೀತಿಗಳನ್ನ ಏನೇನು ರೂಪಿಸಬೇಕಾಗತ್ತೆ ಅದು ಆ ನೀತಿನ ಈ ಒಂದು ನೀತಿ ವ್ಯಾಪ್ತಿಗೆ ಬರ್ತದೆ. ಉಳಿದಂತೆ ಕಾನೂನು ಸಾಮಾನ್ಯ ಸೇವೆಗಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೇಮಕಾತಿ ಸಂಬಂಧಪಟ್ಟಂತೆ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿಯಮಾವಳಿಗೆ ಅಥವಾ ಏನು ಅಧಿಸೂಚನೆಗೆ ತಿದ್ದುಪಡಿ ತಂದಿದ್ದಾರೆ. ಅದಕ್ಕೆ ಆ ಒಂದು ಬಿಲ್ಗೂ ಸಹ ಇಂದು ಸಚಿವ ಸಂಪುಟ ಸಭೆಗೆ ಅನುಮೋದನೆ ನೀಡುವಂತಹ ಒಂದು ಸಾಧ್ಯತೆ. ಇನ್ನು ಬುಡಕಟ್ಟು ಜನರು ಇರುವಂತಹ ಇನ್ನು ಕಾಡಲ್ಲಿರುವಂತಹ ಜನರು ಇರ್ಬೋದು ಮತ್ತೆ ಇತರ ಸಮುದಾಯಗಳಿಂದರೆ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಮತ್ತು ಅವರ ಏನಂತಾರೆ ಅವ್ರನ್ನ ಅವನ ಪೌಷ್ಟಿಕತೆಯನ್ನ ಹೆಚ್ಚಳ ಸಂಬಂಧಪಟ್ಟರೆ ಸುಮಾರು 120 ಕೋಟಿ ರೂಪಾಯಿಗಳಲ್ಲಿ ಪೌಷ್ಟಿಕ ಆಹಾರಗಳ ಪೂರೈಕೆ ಮಾಡ್ಲಿಕ್ಕೋಸ್ಕರ ಕಿಟ್ ಅನ್ನ ತಯಾರು ಮಾಡ್ಲಿಕ್ಕೋಸ್ಕರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಇತರ ಇಲಾಖೆಗಳಿಂದ ಈ ಒಂದು ಯೋಜನೆ ಸಿದ್ಧಪಡಿಸಲಾಗಿದೆ. ಅದಕ್ಕೆ 120 ಕೋಟಿ ರೂಪಾಯಿ ಯೋಜನೆಗಳಿಗೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯಿಂದ ಸುಮಾರು 300 ಅದೇ ರೀತಿ ಕರ್ನಾಟಕ ರಸ್ತೆ ಸಾರಿಗೆ 450 ಕಾರ್ಯಾಚರಣೆ ಮಾಡುವಂತ ಬಸ್ಗಳಿಗೆ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಅನುಮತಿ ನೀಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಉಳಿದಂತೆ ನಗರ ಭೂ ಸಾರಿಗೆ ಇದರಲ್ಲಿ ಸುಮಾರು 20 ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಇನ್ನು ಮೈಸೂರಿನಲ್ಲಿ ಅಂಬೇಡ್ಕರ್ ಭವನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಅದರ ಕಾಮಗಾರಿ ಪೂರ್ಣಗೊಳ್ಳೋದ ಕಾರಣಕ್ಕೋಸ್ಕರ ಹೆಚ್ಚುವರಿಯಾಗಿ 19 ಕೋಟಿ ರೂಪಾಯಿ ಯೋಜನೆಗಳಿಗೆ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಮತ್ತು ಕಾವೇರಿ ನೀರಾವರಿ ನಿಗಮದಿಂದ ಅದನ್ನ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಕೆಲವು ಆಸ್ತಿಗಳನ್ನ ಮತ್ತು ಕೆಲವೊಂದು ಕಾಮಗಾರಿಗಳನ್ನ ಹಸ್ತಾಂತರ ಮಾಡೋದ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ಇತ್ತೀಚೆಗೆ ದೆಹಲಿಗೆ ತೆರಳಿದಂತ ಸಿಎಂ ಪ್ರಧಾನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ದೆಹಲಿಗೆ ತೆರಳಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಬಂದಿದ್ರೆ ಅದ್ರ ಬರುವಂತಹ ಏನು ಪರಿಹಾರ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಇನ್ಪುಟ್ ಸಬ್ಸಿಡಿ ಇರ್ಬೋದು ಅನುದಾನವನ್ನ ಈಗ 23ನೇ ತಾರೀಕು ಸಭೆ ಇದೆ. ಅದಾದ ನಂತರ ಏನು ಮಾಡಬೇಕು ಅಂತ ಅನ್ನೋದು ಮತ್ತು ರಾಜ್ಯ ಸರ್ಕಾರ ಈಗಾಗಲೇ 2,000 ರೂಪಾಯಿ ಹಣವನ್ನ ಕೊಡಬೇಕು ಅಂತ ತೀರ್ಮಾನ ಕೈಗೊಂಡಿದೆ. ಆ ಒಂದು ಹಣವನ್ನ ಈ ತಿಂಗಳ ಅಂತ್ಯದ ಒಳಗಾಗಿ ರೈತರಿಗೆ ಪಾವತಿ ಮಾಡೋದ್ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.